ಮಕ್ಕಳಿಗಾಗಿ ರಾಮಾಯಣ ಭಾಗ 14 ಸುಗ್ರೀವ, ವಾಲಿ ಮತ್ತು ಹನುಮಂತ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಅನಿಸಿದ್ದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕಿಕೊಂಡು ಕಾಡಿನಲ್ಲೆಲ್ಲ ಅಲೆದಾಡುತ್ತಿದ್ದಾಗ ಸಾಯುವ ಸ್ಥಿತಿಯಲ್ಲಿದ್ದ ಜಟಾಯು ಸಿಕ್ಕಿ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿದ್ದನ್ನು ತಿಳಿಸಿ ಪ್ರಾಣ ಬಿಟ್ಟಿದ್ದ. ತನ್ನ ಕೈ ಮೇಲೆಯೇ ಪ್ರಾಣ ಬಿಟ್ಟ ಜಟಾಯುವಿನ ಅಂತ್ಯ ಸಂಸ್ಕಾರವನ್ನು ರಾಮ ಲಕ್ಷ್ಮಣರೇ ಮಾಡಿ ಮುಗಿಸಿದರು. ಶ್ರೀರಾಮ ಜಟಾಯುವಿನ ಮಗನ ಸ್ಥಾನದಲ್ಲಿ ನಿಂತು ಎಲ್ಲ ಸಂಸ್ಕಾರಗಳನ್ನು ಕ್ರಮಬದ್ಧವಾಗಿ ಮಾಡಿದ. ನಂತರ ರಾಮ ಲಕ್ಷ್ಮಣರು ಜಟಾಯು ಹೇಳಿದ ಪಶ್ಚಿಮ ದಿಕ್ಕಿನತ್ತ ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು. ದಾರಿಯಲ್ಲಿ ಅವರು ಅನೇಕರನ್ನು ಭೇಟಿಯಾಗಬೇಕಾಯಿತು. ಅವರಲ್ಲೊಬ್ಬ ಕದಂಬ ಒಬ್ಬ ರಾಕ್ಷಸ ಗಾತ್ರದ ರಕ್ಕಸ. ಅವನ ತೋಳುಗಳು ಮೈಲುಗಟ್ಟಲೆ ಉದ್ದ. ರಾಮ ಲಕ್ಷ್ಮಣರ ದಾರಿಯಲ್ಲಿ ಆಕಸ್ಮಿಕವಾಗಿ ಸಿಕ್ಕಿದ ಅವನು ತನ್ನ ಉದ್ದನೆಯ ಕೈಗಳನ್ನು ದೂರದಿಂದಲೇ ಚಾಚಿ ಅವರನ್ನು ಸುಲಭವಾಗಿ ಮೇಲೆತ್ತಿ ಕ್ರೂರವಾಗಿ ನಗುತ್ತಾ ಅವರನ್ನು ನುಂಗಲು ಪ್ರಯತ್ನಿಸಿದ್ದ. ಅಷ್ಟರಲ್ಲಿ ರಾಮ ಲಕ್ಷ್ಮಣರು ಅವನ ಕೈಗಳನ್ನು ಕಡಿದು ಹಾಕಿಬಿಟ್ಟರು. ನೋವಿನಿಂದ ಕಿರುಚಾಡುತ್ತಾ ಅವನು ನೀವ್ಯಾರೆಂದು ಅರಚಿದ. ಶ್ರೀರಾಮ ತಾವಿಬ್ಬರೂ ಯಾರೆಂಬುದರ ಬಗ್ಗೆ ಹೇಳಿದಾಗ ಕದಂಬ ತಲೆ ತಗ್ಗಿಸಿ ಶ್ರೀರಾಮನಿಗೆ ನಮಸ್ಕರಿಸಿ ತನ್ನ ಕಥೆಯನ್ನು ಹೇಳತೊಡಗಿದ. ಒಂದೊಮ್ಮೆ ಕದಂಬ ದೇವಲೋಕಕ್ಕೆ ಸೇರಿದ ಅತ್ಯಂತ ಸುಂದರ ಯುವಕನಾಗಿದ್ದ. ಅವನು ಒಂದು ವಿಶೇಷ ಶಕ್ತಿಯನ್ನು ಹೊಂದಿದ್ದ. ಕ್ರೂರ ಪ್ರಾಣಿಗಳಂತೆ ವೇಷ ಧರಿಸಿಕೊಳ್ಳಬಲ್ಲವನಾಗಿದ್ದ ಅವನು ತನ್ನ ಶಕ್ತಿಯನ್ನು ಉಪಯೋಗಿಸಿಕೊಂಡು ಪದೇ ಪದೇ ಋಷಿಮುನಿಗಳನ್ನು ಹೆದರಿಸುವುದು, ಸಾಯಿಸುವುದು ಮಾಡುತ್ತಿದ್ದ. ಒಂದು ಬಾರಿ ಒಬ್ಬ ಋಷಿಮುನಿ, ನೀನು ಈಗ ಧರಿಸಿರುವ ವೇಷವೇ ನಿನಗೆ ಉಳಿದುಕೊಳ್ಳಲಿ. ಶ್ರೀರಾಮ ಬಂದು ನಿನ್ನ ತೋಳನ್ನು ಕತ್ತರಿಸಿದಾಗಲೇ ನಿನ್ನ ಸುಂದರ ರೂಪ ನಿನಗೆ ತಿರುಗಿ ಬರಲಿ. ಅಲ್ಲಿಯವರೆಗೆ ನೀನು ಇದೇ ರೂಪದಲ್ಲಿಯೇ ಇರು ಎಂದು ಶಪಿಸಿ ಪ್ರಾಣ ಬಿಟ್ಟಿದ್ದ. ಕದಂಬ ಆ ಸಂದರ್ಭದಲ್ಲಿ ಈಗಿನ ಉದ್ದನೆಯ ಕೈಗಳನ್ನು ಹೊಂದಿದ್ದ ಬೃಹದಾಕಾರದ ದೊಡ್ಡ ಶರೀರದ ರಾಕ್ಷಸ ರೂಪದಲ್ಲಿ ಇದ್ದ. ಅಂದಿನಿಂದ ಇಂದಿನವರೆಗೆ ಅವನ ಈ ರೂಪ ಮತ್ತು ಅದೇ ಗುಣ ಉಳಿದು ಹೋಗಿತ್ತು. ಶ್ರೀರಾಮನ ಬರುವಿಕೆಗಾಗಿಯೇ ಕಾಯುತ್ತಿದ್ದ ಅವನ ಬಯಕೆ ಈಗ ಈಡೇರಿತ್ತು. ಅವನ ಸುಂದರ ರೂಪ ತಿರುಗಿ ದೊರಕಿತ್ತು ಅವನಿಗೆ. ಅವನು ತನಗಾಗಿ ಹಾರುವ ವಿಮಾನಕ್ಕಾಗಿ ಬೇಡಿಕೆ ಇಟ್ಟಾಗ ಅದು ಕೂಡ ಬಂದಿತ್ತು. ಅವನು ಹೊರಡುವ ಮೊದಲು ರಾಮ ಲಕ್ಷ್ಮಣರಿಬ್ಬರಿಗೂ ಶುಭಾಶಯಗಳನ್ನು ತಿಳಿಸಿ ಹೀಗೆ ಹೇಳಿದ: ಶ್ರೀರಾಮ, ನೀನು ಕಪಿಗಳಂತೆ ಇರುವ ವಾನರ ಸಾಮ್ರಾಜ್ಯದ ರಾಜ ಸುಗ್ರೀವನ ಸಹಾಯವನ್ನು ಪಡೆದುಕೋ. ಅವನು ಪಂಪಾ ಸರೋವರದ ಪಕ್ಕದಲ್ಲಿರುವ ಋಷಿಮುಖ ಪರ್ವತದಲ್ಲಿ ವಾಸಿಸುತ್ತಾನೆ. ಅವನು ನಿನಗೆ ಖಂಡಿತವಾಗಲೂ ಸೀತೆ ಎಲ್ಲಿರುವಳು, ಹೇಗಿರುವಳು ಎಂಬುದರ ಬಗ್ಗೆ ತಿಳಿದುಕೊಳ್ಳಲು ಸಹಾಯ ಮಾಡುತ್ತಾನೆ ಎಂದು ಅಲ್ಲಿಂದ ಹೊರಡುತ್ತಾನೆ. ಅಂತೆಯೇ ರಾಮ ಲಕ್ಷ್ಮಣರು ಈಗ ಋಷಿಮುಖ ಪರ್ವತದತ್ತ ಹೊರಡುತ್ತಾರೆ. ಅನೇಕ ದಿನಗಳವರೆಗೆ ಅವರು ನಡೆಯಬೇಕಾಗುತ್ತದೆ. ಹಸಿವು ನೀರಡಿಕೆಗಳಿಂದ ಬಳಲಿ ಬೆಂಡಾಗಿ ಸುಸ್ತಾಗಿ ಕಾಡಿನ ಮಧ್ಯೆ ನಡೆಯುತ್ತಾರೆ. ದಾರಿಯಲ್ಲೊಂದು ಆಶ್ರಮ. ಅದರಲ್ಲಿ ವಾಸಿಸುತ್ತಿದ್ದುದು ಶಬರಿ. ವೃದ್ಧೆ ಶಬರಿ ಶ್ರೀರಾಮನ ಬರುವಿಕೆಗಾಗಿಯೇ ಕಾಯುತ್ತಾ ಕುಳಿತಿದ್ದಳು. ಶ್ರೀರಾಮ ಬಂದೇ ಬರುವನೆಂಬ ನಂಬಿಕೆಯಿಂದ ಅವನಿಗಾಗಿ ಕಾಡಿನ ವಿಧವಾದ ಹಣ್ಣು ಹಂಪಲುಗಳನ್ನಿಟ್ಟುಕೊಂಡು ದಾರಿ ನೋಡುತ್ತಾ ಕುಳಿತಿದ್ದಳು. ಶ್ರೀರಾಮ ಸಹೋದರ ಲಕ್ಷ್ಮಣನೊಂದಿಗೆ ಅಚಾನಕ್ಕಾಗಿ ಅವಳ ಆಶ್ರಮಕ್ಕೆ ಬಂದಾಗ ಲಘು ಬಗೆಯಿಂದ ಮೇಲೆದ್ದು ಅವರಿಬ್ಬರನ್ನೂ ಸ್ವಾಗತಿಸಿ ಸಂಭ್ರಮದಿಂದ ಭಕ್ತಿಯಿಂದ ಕೂರಿಸಿ ಕುಡಿಯಲು ನೀರನ್ನಿತ್ತು ಉಪಚರಿಸಿ ಹಣ್ಣು ಹಂಪಲುಗಳನ್ನು ನೀಡಿ ಕುಶಲೋಪಚರಿ ವಿಚಾರಿಸಿದಳು. ಅವಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಎಷ್ಟು ಉಪಚಾರ ಮಾಡಿದರೂ ಅವಳಿಗೆ ಸಾಲದಾಗಿತ್ತು. ಅವಳ ಪ್ರೀತಿ ವಿಶ್ವಾಸಕ್ಕೆ ಸೋತು ಹೋಗಿದ್ದ ಶ್ರೀರಾಮ ಲಕ್ಷ್ಮಣರು ಅವಳನ್ನು ಬೀಳ್ಕೊಟ್ಟು ಅಲ್ಲಿಂದ ಹೊರಡಲು ತಯಾರಾದರು. ಶಬರಿಯ ಈ ಶ್ರೀರಾಮ ಭಕ್ತಿಯಿಂದಾಗಿ ಮುಂದೆ ಅವಳಿಗೆ ಸ್ವರ್ಗ ಪ್ರಾಪ್ತಿಯಾಗಿತ್ತು. ಅಲ್ಲಿಂದ ರಾಮ ಲಕ್ಷ್ಮಣರು ಋಷಿಮುಖ ಬೆಟ್ಟದ ಬುಡದಲ್ಲಿದ್ದ ಪಂಪಾ ಸರೋವರವನ್ನು ತಲುಪಿದರು. ಅಲ್ಲಿಯೇ ಕೆಲ ಕಾಲ ವಿಶ್ರಮಿಸಿದರು. ಆದರೆ ಶ್ರೀರಾಮ ಎಲ್ಲೇ ಕುಳಿತರೂ ನಿಂತರೂ ಅವನಿಗೆ ಸಮಾಧಾನವೇ ಇಲ್ಲವಾಗಿತ್ತು.
ಯಾವುದೇ ತಿನಿಸುಗಳು ಅವನಿಗೆ ರುಚಿ ಎನಿಸುತ್ತಿರಲಿಲ್ಲ. ನಿದ್ದೆ ಸುಳಿಯದಾಗಿತ್ತು. ಮನದಲ್ಲಿ ಯಾವಾಗಲೂ ತುಗುಡ ದುಮ್ಮಾನ. ಎತ್ತ ನೋಡಿದರೂ ಅವನಿಗೆ ಸೀತೆಯೇ ಕಾಣುತ್ತಿದ್ದಳು. ಅವನ ಈ ಪರಿಸ್ಥಿತಿಯನ್ನು ಕಾಣುತ್ತಿದ್ದ ಲಕ್ಷ್ಮಣನಿಗೂ ಆತಂಕ. ಅಣ್ಣನನ್ನು ಸಂತೋಷವಾಗಿಡಲು ಹಾಗೂ ಅವನ ಭರವಸೆಯನ್ನು ಕಳೆದುಕೊಳ್ಳದಂತೆ ಮಾಡಲು ಯಾವಾಗಲೂ ಎಲ್ಲ ರೀತಿಯಲ್ಲೂ ಪ್ರಯತ್ನಿಸುತ್ತಿದ್ದ. ಆಗಾಗ ಅಣ್ಣ, ಖಂಡಿತವಾಗಿ ನಾವು ಸೀತಾಮಾತೆಯನ್ನು ಹುಡುಕಿ ರಾವಣನಿಂದ ಬಿಡಿಸಿಕೊಂಡು ಬರುತ್ತೇವೆಂಬ ನಂಬಿಕೆ ನನಗೆ ಇದೆ, ಧೈರ್ಯವಾಗಿರಿ, ದೃಢವಾಗಿರಿ ಎಂದೆಲ್ಲ ಹೇಳುತ್ತಾ ರಾಮನನ್ನು ಹುರಿದುಂಬಿಸುತ್ತಿದ್ದ. ಈಗಲೂ ಅವನು ಹಾಗೆಯೇ ಹೇಳಿದಾಗ ಶ್ರೀರಾಮ ಚಕ್ಕನೆದ್ದು ಹೊರಡೋಣ ಬಾ ಎನ್ನುತ್ತಾ ಹೊರಟು ನಿಂತಾಗ ಲಕ್ಷ್ಮಣ ಹಿಂಬಾಲಿಸಿದ. ಇಬ್ಬರು ಋಷಿಮುಖ ಬೆಟ್ಟವನ್ನು ತಲುಪಿದರು. ಆ ಪ್ರದೇಶದಲ್ಲಿ ವಾನರರು ವಾಸಿಸುತ್ತಿದ್ದರು. ಸುಗ್ರೀವನ ಸ್ನೇಹಿತ ಆಂಜನೇಯ. ಆಂಜನೇಯ ಒಬ್ಬ ಬುದ್ಧಿವಂತ, ಶಕ್ತಿಶಾಲಿ ವೀರ ವಾನರ. ಅವನ ಸಲಹೆಗಳನ್ನು ಪಡೆದುಕೊಂಡೇ ಸುಗ್ರೀವ ರಾಜ್ಯವಾಳುತ್ತಿದ್ದ. ಸುಗ್ರೀವನಿಗೊಬ್ಬ ಅಣ್ಣನಿದ್ದ, ವಾಲಿ. ವಾಲಿ ಕಿಷ್ಕಿಂಧ ಎಂಬ ನಗರದ ರಾಜ. ಅಣ್ಣ ತಮ್ಮಂದಿರಲ್ಲಿ ಪರಸ್ಪರ ಅಗಾಧ ಪ್ರೀತಿ, ವಿಶ್ವಾಸ. ಒಮ್ಮೆ ವಾಲಿ ಒಬ್ಬ ರಾಕ್ಷಸನೊಂದಿಗೆ ಹೋರಾಡಬೇಕಾಗಿ ಬಂತು. ಜೊತೆಯಲ್ಲಿ ಸುಗ್ರೀವನೂ ಇದ್ದ. ರಾಕ್ಷಸನೊಂದಿಗೆ ಹೋರಾಡುತ್ತಾ ಅವನನ್ನು ಅಟ್ಟಿಸಿಕೊಂಡು ಹೋಗಬೇಕಾಗಿತ್ತು ವಾಲಿ. ರಾಕ್ಷಸ ಒಂದು ಗುಹೆಯ ಒಳಗೆ ನುಗ್ಗಿದಾಗ ವಾಲಿ ಆ ಗುಹೆಯನ್ನು ಪ್ರವೇಶಿಸುವ ಮೊದಲು ಸುಗ್ರೀವನನ್ನು ಕರೆದು ಗುಹೆಯ ಪ್ರವೇಶ ದ್ವಾರದ ಬಳಿಯೇ ಕಾಯುತ್ತಾ ನಿಂತಿರು ಎಂದು ಹೇಳಿ ಒಳನುಗ್ಗಿದ್ದ. ಸುಗ್ರೀವ ಕಾಯುತ್ತಲೇ ಇದ್ದ. ಅನೇಕ ದಿನಗಳಾದರೂ ವಾಲಿ ಹಿಂತಿರುಗಿ ಬರಲಿಲ್ಲ. ಅವನು ಬಹಳ ಆತಂಕಗೊಂಡಿದ್ದ. ಒಮ್ಮೆ ಅವನಿಗೆ ರಾಕ್ಷಸನ ಗರ್ಜನೆ ಕೇಳಿಸಿತ್ತು ಹಾಗೂ ಗುಹೆಯ ಒಳಗಿನಿಂದ ಕೆಂಪು ರಕ್ತ ಹರಿದು ಬರತೊಡಗಿದ್ದು ಕಾಣಿಸಿತು. ಸುಗ್ರೀವ ತಪ್ಪು ತಿಳಿದುಕೊಂಡ. ತನ್ನಣ್ಣ ವಾಲಿಯೇ ಸತ್ತು ಹೋಗಿದ್ದಾನೆಂದುಕೊಂಡು ಆ ರಾಕ್ಷಸ ಹೊರಬರದಂತೆ ಮಾಡಲು ಗುಹೆಯ ದ್ವಾರವನ್ನು ದೊಡ್ಡ ಬಂಡೆಕಲ್ಲೊಂದರಿಂದ ಮುಚ್ಚಿ ಕಿಷ್ಕಿಂಧ ನಗರಕ್ಕೆ ದುಃಖದಿಂದ ಹಿಂತಿರುಗಿದ. ಈಗ ಕಿಷ್ಕಿಂಧ ನಗರಕ್ಕೆ ರಾಜನಿಲ್ಲವಾಗಿತ್ತು. ಜನರೆಲ್ಲ ಸೇರಿ ಸುಗ್ರೀವನಿಗೆ ಪಟ್ಟ ಕಟ್ಟಿದರು. ಕೆಲವು ದಿನಗಳ ನಂತರ ಇದ್ದಕ್ಕಿದ್ದಂತೆ ವಾಲಿ ಪ್ರತ್ಯಕ್ಷನಾಗಿದ್ದ. ಸುಗ್ರೀವ ರಾಜನಾಗಿರುವುದನ್ನು ಕಂಡ ಅವನಿಗೆ ಕೋಪ ಮಿತಿ ಮೀರಿತ್ತು. ಸುಗ್ರೀವ ಬೇಕಾಗಿಯೇ ಹೀಗೆ ಮಾಡಿದ್ದಾನೆಂದುಕೊಂಡ ಅವನು ಅವನಿಂದ ಪಟ್ಟವನ್ನು ಕಿತ್ತುಕೊಂಡು ತನ್ನ ರಾಜ್ಯದಿಂದ ಬಹಿಷ್ಕಾರ ಮಾಡಿದ್ದ. ಅಷ್ಟೇ ಅಲ್ಲದೆ ಸುಗ್ರೀವನ ಹೆಂಡತಿಯನ್ನು ಕೂಡ ಅವನೊಂದಿಗೆ ಕಳಿಸದೆ ತಾನೇ ಉಳಿಸಿಕೊಂಡಿದ್ದ.